ಮಕ್ಕಳು ಮತ್ತು ಮಹಿಳೆಯರ ರಕ್ಷಣೆಗಾಗಿ ಅಕ್ಕಾಪಡೆ ರೆಡಿ. ಬೆಳಗಾವಿಯಲ್ಲಿ ಅಕ್ಕಾಪಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ. ಮಕ್ಕಳು ಮತ್ತು ಮಹಿಳೆಯರ ರಕ್ಷಣೆಗಾಗಿ ಅಕ್ಕಾಪಡೆ. ಬೆಳಗಾವಿಯಲ್ಲಿ ಅಕ್ಕಾಪಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ. ಬೆಳಗಾವಿಯಲ್ಲಿ 5 ಅಕ್ಕಾಪಡೆ ವಾಹನಗಳಿಗೆ ಚಾಲನೆ. ಮಹಿಳಾ ಪೊಲೀಸರಿಂದ ಮಾರ್ಷಲ್ ಆರ್ಟ್ಸ್ ಪ್ರದರ್ಶನ. 24 ಗಂಟೆ ಕಾಲ ಸೇವೆ ನೀಡಲಿದೆ ಅಕ್ಕಾಪಡೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಅಕ್ಕಾಪಡೆಗೆ ಅನುದಾನ. ಹೆಣ್ಣು ಮಕ್ಕಳ ಜೊತೆ ಗಂಡು ಮಕ್ಕಳಿಗೂ ಅಕ್ಕಾಪಡೆ ರಕ್ಷಣೆ. ಬಜೆಟ್ನಲ್ಲಿ ಅಕ್ಕಾಪಡೆಗೆ ಹೆಚ್ಚಿನ ಅನುದಾನ ಎಂದ ಹೆಬ್ಬಾಳ್ಕರ್. ಮಕ್ಕಳು ಮಹಿಳೆಯರ ರಕ್ಷಣೆಗಾಗಿ ಅಕ್ಕಾಪಡೆ ಸಿದ್ಧವಾಗಿದೆ. ಬೆಳಗಾವಿಯಲ್ಲಿ ಅಕ್ಕಾಪಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆಯನ್ನ ಕೊಟ್ಟರು. ಮಹಿಳೆ, ಮಕ್ಕಳು, ಅದರ ಜೊತೆಗೆ ಗಂಡು ಮಕ್ಕಳಿಗೂ ಸಹಿತ ಸಮಸ್ಯೆ ಆದರೆ ಅಲ್ಲಿ ಅಕ್ಕಾಪಡೆ ಇರುತ್ತೆ. ಮಾರ್ಷಲ್ ಆರ್ಟ್ಸ್ ಪ್ರದರ್ಶನವನ್ನ ಮಾಡಲಾಯಿತು. ಮಹಿಳಾ ಪೊಲೀಸರಿಂದ 24 ಗಂಟೆ 24x7 ಸೇವೆಯಲ್ಲಿರುತ್ತೆ ಅಕ್ಕಾಪಡೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಅಕ್ಕಾಪಡೆಗೆ ಅನುದಾನ. ಈ ಬಾರಿಯ ಬಜೆಟ್ನಲ್ಲಿ ಅಕ್ಕಾಪಡೆಗೆ ಅನುದಾನ ಸಿಗಲಿದೆ. ಅಕ್ಕಾಪಡೆಯ ಕರ್ತವ್ಯಗಳೇನು? ಸಂಕಷ್ಟದಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣವೇ ಸ್ಪಂದಿಸೋದು. ಸಹಾಯವಾಣಿ ಸಂಖ್ಯೆ 112 181. ಕರೆ ಬಂದು 10 ರಿಂದ 15 ನಿಮಿಷಗಳಲ್ಲಿ ಸ್ಥಳಕ್ಕೆ ತಲುಪಿ ನೆರವು ನೀಡುತ್ತಾರೆ. ಲೈಂಗಿಕ ಕಿರುಕುಳ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಯುವುದಕ್ಕೆ ಬಾಲ್ಯ ವಿವಾಹ, ಫೋಕ್ಸೋ ಕಾಯ್ದೆ, ಸೈಬರ್ ವಂಚನೆ, ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳನ್ನು ತಡೆಯುವುದಕ್ಕೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸೋದು. ಶಾಲೆ, ಕಾಲೇಜು, ಬಸ್ ನಿಲ್ದಾಣಗಳಂತಹ ಜನದಟ್ಟಣ ಪ್ರದೇಶಗಳಲ್ಲಿ ಸಂಕಷ್ಟದಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣವೇ ಸ್ಪಂದಿಸುತ್ತಾರೆ. ಅಂದ್ರೆ ಅಕ್ಕಾಪಡೆಯ ಕರ್ತವ್ಯಗಳು ಏನೆಲ್ಲ ನೆರವಾಗಲಿದೆ, ಏನೆಲ್ಲ ಸಹಾಯವಾಗಲಿದೆ ಹೆಣ್ಣು ಮಕ್ಕಳಿಗೆ ಅಂತ ಇದರಲ್ಲಿ ನಾವು ನೋಡಿದ್ರೆ, ಶಾಲೆ, ಕಾಲೇಜು, ಬಸ್ ನಿಲ್ದಾಣಗಳಂತ ಜನದಟ್ಟಣೆಯ ಪ್ರದೇಶಗಳಲ್ಲಿ ಗಸ್ತು ತಿರುಗುವುದು, ಸಂಕಷ್ಟದಲ್ಲಿರುವ ಮಹಿಳೆಯರನ್ನ ಮತ್ತು ಮಕ್ಕಳಿಗೆ ತಕ್ಷಣವೇ ಸ್ಪಂದಿಸೋದು. ಇನ್ನು ಸಹಾಯವಾಣಿ ಸಂಖ್ಯೆ 112 181 1098. ಅಂದರೆ 112 ಇದು ತುರ್ತು ಎಮರ್ಜೆನ್ಸಿ ಆಗಿ ಕರೆ ಮಾಡಬಹುದು. ಇನ್ನು 181 ಮಹಿಳಾ ಸಹಾಯವಾಣಿಯಾಗಿ ಕರೆ ಮಾಡಬಹುದು. ಇನ್ನು 1098 ಮಕ್ಕಳ ಸಹಾಯವಾಣಿಯಾಗಿ. ಇದೇನು ಗಂಡು ಮಕ್ಕಳಿಗೂ ಸಹಿತ ನೆರವನ್ನ ನೀಡಲಾಗುತ್ತೆ ಅಂತ ಏನು ಹೇಳಿದ್ರಲ್ಲ, ಅವರು 112ಗೆ ಕರೆ ಮಾಡಬಹುದು. ಅಗತ್ಯವಿರುವ ಎಲ್ಲ ಕಡೆ ಅವರು ಇರುತ್ತಾರೆ. ಅವರು ಸಹೋದರಿಯರ ರಕ್ಷಾ ಕವಚ, ಪ್ರೀತಿಯ ಕರೆಗೂ ಅವರು ತಕ್ಷಣ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯ ಹೆಮ್ಮೆ, ಕರ್ನಾಟಕ ರಾಜ್ಯದ ಹೆಮ್ಮೆ, ಭಾರತ ದೇಶದ ಅಗ್ರಗಣ್ಯ ಮಹಿಳೆಯರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಮೊದಲನೇದಾಗಿ ತೆಗೆದುಕೊಳ್ತಾರೆ. ಆ ಹೆಮ್ಮೆಯ ಜಿಲ್ಲೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಗೃಹ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಅಕ್ಕಾಪಡೆಗೆ ಇವತ್ತು ವಿದ್ಯುಕ್ತವಾಗಿ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ SP ಅವರು ಭಾಗವಹಿಸಿದ್ದಾರೆ. ನಮ್ಮ ಬೆಳಗಾವಿ ಕಮಿಷನರೇಟ್ನ ನಮ್ಮ ಕಮಿಷನರ್ ಸಾಹೇಬರಿದ್ದಾರೆ. ನಮ್ಮ ಇಲಾಖೆಯ ಉಪನಿರ್ದೇಶಕರಾದಂತ ಚೇತನ್ ಅವರು ಮತ್ತು ಈ ಒಂದು ಅಕ್ಕಾಪಡೆಗೆ ಇಡೀ ರಾಜ್ಯಾದ್ಯಂತ ನಮಗೆ ಅಕ್ಕಾಪಡೆಯ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇರುವಂತ ಬೀದರ್ ಜಿಲ್ಲಾ SP ಅವರ ವೈಫ್ ಕೂಡ ಶ್ರೀಮತಿಯವರಾದಂತ ಶೈನಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಲಾಖೆಯ ಗೃಹ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ನಮ್ಮ ಸಿಬ್ಬಂದಿಗಳೇ, ಮಾಧ್ಯಮದ ಎಲ್ಲ ಸಹೋದರಿಯರೇ ಮತ್ತು ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಮೊದಲನೇದಾಗಿ ಬೀದರ್ ಜಿಲ್ಲೆಯಿಂದ ಬಂದಂತ ಎಲ್ಲ ನನ್ನ ಅಕ್ಕಾಪಡೆಯ ಅಕ್ಕ ತಂಗಿಯರಿಗೆ ನಾನು ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ. ತಮ್ಮ ಧೈರ್ಯ, ತಮ್ಮ ಸಾಹಸ, ತಮ್ಮ ಉತ್ಸಾಹ ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗುತ್ತೆ ಅನ್ನೋದನ್ನ ನಾನಿಲ್ಲಿ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯ ಹೆಮ್ಮೆ, ಕರ್ನಾಟಕ